ನಮಸ್ಕಾರ ವೀಕ್ಷಕರೇ. ಮಹಾಭಾರತ ಕಾಲದಲ್ಲಿ ಭೀಮ ಸಖತ್ ಪವರ್ಫುಲ್ ಆಗಿರೋದ್ರಿಂದ ಯಾರನ್ನು ಬೇಕಿದ್ರೂ ಸೋಲಿಸ್ಬೋದು ಅಂತ ದುರಾಂಕಾರ ಬಂದಿರುತ್ತೆ ಭೀಮಂಗೆ. ಸೊ ಭೀಮಂಗೆ ಬುದ್ಧಿ ಕಲಿಸ್ಬೇಕು ಅಂತ ಶ್ರೀಕೃಷ್ಣ ಆಂಜನೇಯಂಗೆ ಹೇಳ್ತಾರೆ. ಒಂದಿನ ದ್ರೌಪದಿಗೆ ಕೊಡೋದಿಕ್ಕೆ ಅಂತ ಸೌಗಂಧಿಕ ಫ್ಲವರ್ನ ಭೀಮ ಫಾರೆಸ್ಟಲ್ಲಿ ಹುಡ್ಕೊಂಡು ಹೋಗ್ತಾನೆ. ಭೀಮ ಹೋಗೋ ದಾರಿಲಿ ಒಂದು ಏಜ್ ಆಗಿರೋ ಮಂಕಿ ಅಡ್ಡ ಮಲಗಿರುತ್ತೆ. ದಾಟೋಗ್ಬಾರ್ದು ಅನ್ನೋದಕ್ಕೋಸ್ಕರ ಸೈಡಿಗೆ ಹೋಗುವಂತ ಭೀಮ ಮಂಕಿಗೆ ಹೇಳ್ತಾನೆ, ನನಗೆ ಏಜ್ ಆಗಿದೆ, ಸ್ಟ್ರೆಂತ್ ಇಲ್ಲ, ನಿನಗೆ ಸ್ಟ್ರೆಂತ್ ಇದ್ದರೆ ನನ್ನ ಟೈಲ್ನ ಎತ್ತಿ ಸೈಡಲ್ಲಿಟ್ಟು ಹೋಗುವಂತ ಮಂಕಿ ಹೇಳುತ್ತೆ. 10,000 ಗಜಬಲ ಇರೋ ನನಗೆ ನಿನ್ನ ಬಾಲ ಎತ್ತಕ್ಕಾಗಲ್ವಾ, ಇನ್ನೇ ಎತ್ತಿ ಸೈಡಿಗೆ ಹಾಕ್ತೀನಿ ನೋಡು ಅಂತ ಜೋರಾಗಿ ನಗಾಡ್ತಾನೆ ಭೀಮ. ಆದರೆ ವಿಷಯ ಏನಪ್ಪ ಅಂದರೆ, ಭೀಮ ಎಷ್ಟೇ ಟ್ರೈ ಮಾಡಿದರೂ ಮಂಕಿನ ಎತ್ತೋದಿರಲಿ ಟೈಲ್ನ ಎತ್ತಕ್ಕೂ ಆಗೋದಿಲ್ಲ ಭೀಮಂಗೆ. ಭೀಮನ ದುರಂಕಾರ ಇಳ್ದೋಗುತ್ತೆ. ನೀವು ಆರ್ಡಿನರಿ ಮಂಕಿ ಅಲ್ಲ, ನಿಜವಾದ ಅವತಾರಕ್ಕೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಭೀಮ. ಫೈನಲಿ ನಿಜವಾದ ರೂಪದಲ್ಲಿ ಆಂಜನೇಯನ ದರ್ಶನ ಮಾಡಿ ಭೀಮಂಗೆ ಖುಷಿಯಾಗುತ್ತೆ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.